ಕಲ್ಯಾಣ ಕರ್ನಾಟಕ ಪ್ರದೇಶ ಜಲವಂತ ಸಮಸ್ಯೆಯಾದ 371 ಜೆ ಕಲಂ ತಿದ್ದುಪಡಿ ಮತ್ತು ಮುಂಬಡ್ತಿ ನಿಯಮಗಳನ್ನು ಸರಿಪಡಿಸಲು ವಿಫಲರಾದ 371 ಜೆ ಸಚಿವ ಸಂಪುಟ ಉಪಸಮಿತಿ ಅಧ್ಯಕ್ಷ ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ನೀಡಬೇಕೆಂದು ಅಹಿಂದ ಚಿಂತಕರ ವೇದಿಕೆ ಅಧ್ಯಕ್ಷ ಸಾಯಿಬಣ್ಣ ಜಮಾದಾರ್ ಆಗ್ರಹಿಸಿದ್ದಾರೆ. ಶುಕ್ರವಾರ ನಗರದ ಪತ್ರಿಕಾ ಭವನದ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು 371 ಜೆ ಅಡಿಯಲ್ಲಿ ಸಮರ್ಪಕವಾಗಿ ನೇಮಕವಾಗುತ್ತಿಲ್ಲ ಅನ್ನೋ ವಿಚಾರ ಒಂದು ಕಡೆ ಆದರೆ ಮತ್ತೊಂದೆಡೆ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ಮುಂಬಡ್ತಿ ಸಿಗದೆ ಪರದಾಟ ನಡೆಸುತ್ತಿದ್ದು, ಈ ಬಗ್ಗೆ ಈ ಭಾಗದ ಶಾಸಕರು ಸಚಿವರು ಅಧಿವೇಶನದಲ್ಲಿ ಚರ್ಚೆ ನಡೆಸಬೇಕೆಂದು ಒತ್ತಾಯಿಸಿದರು. ಏನು ನಮಗೆಲ್ಲ ಈಗಾಗಲೇ ತಿಳಿದಿರುವಂಥ ವಿಷಯ, ಹೈದರಾಬಾದ್ ಕರ್ನಾಟಕದ ಜ್ವಲಂತ ಸಮಸ್ಯೆ ಅಂತ ಹೇಳಿ ಕರಿತೀವಿ. 371 ಜೆ ಕಲಮನ್ನು ಸಮರ್ಪಕವಾಗಿ ಜಾರಿಗೆ ತರಬೇಕು, 371 ಜೆ ಕಲಂನ ನ್ಯೂನತೆಗಳನ್ನು ಸರಿಪಡಿಸಬೇಕು ಅಂತ ಹೇಳಿ ಹಲವಾರು ವರ್ಷಗಳಿಂದ ಹೋರಾಟ ಚಳವಳಿಗಳನ್ನು ಮಾಡುತ್ತಾ ಬಂದಿರ್ತೇವೆ. ಆದರೆ ಸರ್ಕಾರ, ಪಟ್ಟಬದ್ಧ ಹಿತಾಸಕ್ತಿಗಳು ಮತ್ತು ಸರ್ಕಾರಗಳು ಏನಿದೆ ಅಂದರೆ ಇವತ್ತು ಹೈದರಾಬಾದ್ ಕರ್ನಾಟಕದ ಜನರನ್ನು ಇವತ್ತು ಜನರಿಗೆ ಮಲ್ತಾಯಿ ಧೋರಣೆ ತೋರಿಸ್ತಾ ಇರೋದು ವಿಷಾದನೀಯವಾಗಿದೆ. ಈಗೇನು 371 ಜೆ ಕಲಂ ಅಡಿಯಲ್ಲಿ ನಮಗೆ ಸಚಿವ ಸಂಪುಟದ ಉಪಸಮಿತಿಯನ್ನು ಮಾಡಿಕೊಟ್ಟಂಥ ಏನು ಅವಾಗಿನ ಕಾಂಗ್ರೆಸ್ ಸರ್ಕಾರ, ಈಗಲೂ ಕೂಡ ಕಾಂಗ್ರೆಸ್ ಸರ್ಕಾರ ಇದೆ. ಈ ಸಚಿವ ಸಂಪುಟ ಉಪಸಮಿತಿಯ ಅಧ್ಯಕ್ಷರಾದಂಥ ಪ್ರಿಯಾಂಕ್ ಖರ್ಗೆ ಅವರು ಇವತ್ತು ನಮ್ಮ ಭಾಗದ ಜನರಿಗೆ, ನಮ್ಮ ಭಾಗದ ಸರ್ಕಾರಿ ನೌಕರರಿಗೆ, ನಮ್ಮ ಭಾಗದ ನಿರುದ್ಯೋಗಿ ಯುವಕರಿಗೆ ನ್ಯಾಯ ಕೊಡಿಸುವಲ್ಲಿ ಇವತ್ತು ಅವರು ವಿಫಲರಾಗಿದ್ದಾರೆ. ಅದಕ್ಕಾಗಿ ನಾವು ಇವತ್ತು ಹೈದರಾಬಾದ್ ಕರ್ನಾಟಕದ ಯುವಜನರ ಪರವಾಗಿ ನಾವು ಇವತ್ತು ಅವರನ್ನು ರಾಜೀನಾಮೆ, ಆ ಸ್ಥಾನಕ್ಕೆ ಅವರು ರಾಜೀನಾಮೆ ಕೊಡಬೇಕು ಮತ್ತು ಏನು ಈ ನ್ಯೂನತೆಗಳನ್ನು ಸರಿಪಡಿಸಬೇಕು, ಕಾನೂನು ತಿದ್ದುಪಡಿ ಮಾಡಬೇಕು, ಮುಂಬಡ್ತಿ ನಿಯಮಗಳು ತಿದ್ದುಪಡಿ ಮಾಡಬೇಕು ಅಂತೇಳಿ ಈ ಭಾಗದ ಶಾಸಕರುಗಳು, ವಿಧಾನ ಪರಿಷತ್ ಸದಸ್ಯರಾಗಿರ್ಬೋದು, ಶಾಸಕರುಗಳಾಗಿರ್ಬೋದು, ಇವರೆಲ್ಲ ಧ್ವನಿ ಎತ್ತಬೇಕಾಗಿತ್ತು. ಇವರೀಗ ಈ ಬಜೆಟ್ ಅಧಿವೇಶನದಲ್ಲಿ ಇವರು ಇದರ ಬಗ್ಗೆ ಮಾತಾಡಬೇಕು, ಪ್ರಶ್ನೆ ಮಾಡಬೇಕು. ಒಂದು ವೇಳೆ ಮಾಡಿಲ್ಲ ಅಂದ್ರೆ ನಾವು ಎಲ್ಲ ಜಿಲ್ಲೆಯ, ಆಯಾ ಜಿಲ್ಲೆಯ ಶಾಸಕರುಗಳ ಶವ ಸಂಸ್ಕಾರಗಳನ್ನು ಮಾಡುತ್ತಾ ಅವರ ವಿರುದ್ಧ ಉಗ್ರವಾದಂಥ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತೇಳಿ ಈ ಮಾಧ್ಯಮದ ಮೂಲಕ ನಾನು ಹೇಳುತ್ತಾ, ಮತ್ತೇನಂದ್ರೆ ಇವತ್ತು ಸಂವಿಧಾನಬದ್ಧವಾಗಿ ನಮಗೇನು 371 ಜೆ ಕಲಂ ಬಂತು, ಆ ಕಲಮಡಿಯಲ್ಲಿ ಈ ಭಾಗದ ಸರ್ಕಾರಿ ಅಂದರೆ ಸೇವಾ ಹಿರಿತನದಲ್ಲಿ ಯಾರು ಮುಂದಿರ್ತಾರೆ ಮೊದಲು ಅವರಿಗೆ ಮುಂಬಡ್ತಿ ಕೊಡಬೇಕಂತ ಹೇಳ್ತದೆ. ಆದರೆ ಇವತ್ತು 371 ಜೆ ಕಲಂ ಬಂದಿದೆ, ನೀವು 80% ಮೀಸಲಾತಿ ಕೊಟ್ಟಿವಿ ಅಂತೇಳಿ ಸರ್ಕಾರಗಳು ನಮಗೇನು ಇವತ್ತು ನಮ್ಮ ಹಕ್ಕುಗಳನ್ನು ಮುಟುಕುಗೊಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾವೆ. ಅದಕ್ಕೆ ನಾವು ಇವತ್ತು ತೀವ್ರವಾಗಿ ಖಂಡಿಸ್ತೀವಿ. ಯಾಕಂದರೆ ಇವತ್ತು ನಾವು ಅಬಕಾರಿ ಇಲಾಖೆ ನೋಡ್ಬೋದು, ಪೊಲೀಸ್ ಇಲಾಖೆ, ಕಂದಾಯ ಇಲಾಖೆ, ಶಿಕ್ಷಣ ಇಲಾಖೆ, ಈ ಎಲ್ಲ ಇಲಾಖೆಗಳನ್ನು ನೋಡಿದಾಗ 10 ವರ್ಷ 12 ವರ್ಷ ಸೀನಿಯರ್ ಇರುವಂಥ ನಮ್ಮ ಭಾಗದ ಸರ್ಕಾರಿ ನೌಕರರಿಗೆ ಮುಂಬಡ್ತಿ ಸಿಗಲಿಕ್ಕೆ ತಯಾರಿಲ್ಲ. ಸುದ್ದಿಗೋಷ್ಠಿಯಲ್ಲಿ ವಿಜಯ್ ಜಾಧವ್, ರಾಮು ಪವಾರ್, ಎಂಡಿ ಅಮಾನ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.